ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನು ನಮಗೆ ಕೊಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಕ್ಕಳಿಗೆ ಅನುಗ್ರಹಿಸುವವರಾಗಿದ್ದಾರೆ. ಕೀರ್ತನೆಗಳು 73:25 ನಾವು ನೋಡುವುದಾದರೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರಿದ್ದಾರೆ? ನಿನ್ನ ಹೊರತಾಗಿ ಭೂಮಿಯಲ್ಲಿ ನಾನು ಅಪೇಕ್ಷಿಸುವವರು ಯಾರೂ ಇಲ್ಲ. ಇಲ್ಲಿ ಕೀರ್ತನಕಾರನು ಹೇಳುವ ಪ್ರಕಾರ ನಮ್ಮ ಹೃದಯದ ಆಳದಿಂದ ದೇವರಿಗೆ ಪ್ರಾಮಾಣಿಕವಾಗಿ ಹೇಳುವುದಕ್ಕೆ ಸಾಧ್ಯನಾ? ಏನಂತ ಹೇಳಬೇಕು? ಪರಲೋಕದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸ್ವಾಮಿ. ಆದರೆ ನಿನ್ನ ಹೊರತಾಗಿ ಭೂಮಿಯಲ್ಲಿ ನನ್ನನ್ನು ಅಪೇಕ್ಷೆ ಮಾಡುವವರು ಯಾರೂ ಇಲ್ಲ. ದೇವಾ, ನನಗೆ ನೀನೇ ಅವಶ್ಯಕ. ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ಸ್ವಾಮಿ? ಪರಲೋಕದ ಬಗ್ಗೆ ನಾವು ಕೇಳಿದ್ದೇವೆ. ಚಿನ್ನದ ಬೀದಿಗಳು, ಒಂದು ಮಹಲು, ಒಂದು ಕಿರೀಟಕ್ಕೆ ನಾನು ಎದುರು ನೋಡೋದಿಲ್ಲ. ನಾನು ದೇವರಿಂದ ಮಾತ್ರವೇ ಸಂತೋಷವನ್ನು, ತೃಪ್ತಿಯನ್ನು ಹೊಂದುತ್ತೇನೆ ಅನ್ನುವಂತಹ ಒಂದು ದೃಢವಾದಂಥ ನಂಬಿಕೆ, ಒಂದು ನಿಚ್ಚಳವಾದಂಥ ಒಂದು ಅಭಿಪ್ಸೆ ಬರಬೇಕಾಗಿದೆ. ಪರಲೋಕದಲ್ಲಿ ನನ್ನ ಅದ್ಭುತ ಸಹೋದರ ಸಹೋದರಿಯರು, ಕುಟುಂಬದ ಸದಸ್ಯರಿರಬಹುದು. ಆದರೆ ನೀವು ನನಗೆ ಸರ್ವಸ್ವ. ಕರ್ತನೇ, ನೀವು ನನಗೆ ಸರ್ವಸ್ವ. ಎಲ್ ಶಡಾಯ್, ನನ್ನನ್ನು ನಡೆಸುವಂಥ ದೇವರೇ, ನೀವು ನನಗೆ ಸರ್ವಸ್ವ. ನನ್ನ ಅಗತ್ಯಗಳನ್ನು ಪೂರೈಸುವವರೇ, ನೀವು ನನಗೆ ಸರ್ವಸ್ವ. ನನಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತ, ಆ ರಕ್ತದಿಂದ ನನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೀರೇ. ನೀವು ನನಗೆ ಸರ್ವಸ್ವ, ನೀವು ನನಗೆ ಸರ್ವಸ್ವ, ನೀವು ನನಗೆ ಸರ್ವಸ್ವ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುವುದಿವಾಗ. ಇಹಲೋಕದಲ್ಲಿ ನಿನ್ನಲ್ಲದೆ ಇನ್ಯಾರನ್ನು ಬಯಸಲಿ ಸ್ವಾಮಿ? ಇನ್ಯಾರನ್ನು ಬಯಸಲಿ ದೇವರೇ? ನಾನು ನಿಮ್ಮನ್ನು ಹೊರತಾಗಿ ಬೇರೆ ಏನನ್ನು ಬಯಸೋದಿಲ್ಲ ಸ್ವಾಮಿ. ನನಗೆ ನೀವು ಸಾಕು. ನೀವು ನನಗೆ ನೀಡಿರುವ ವಸ್ತುಗಳ ಹೊರತಾಗಿ ಹೆಚ್ಚಿನ ಲೌಕಿಕ ಸಂಪತ್ತನ್ನು ನಾನು ಬಯಸೋದಿಲ್ಲ. ನಾನು ಸಂಪೂರ್ಣವಾಗಿ ತೃಪ್ತಿ ಹೊಂದಿದ್ದೇನೆ. ದೇವಾ, ನಾನು ಗೊಣಗುಟ್ಟುವವನಲ್ಲ, ನಿಮ್ಮನ್ನು ವಿರೋಧಿಸುವವನಲ್ಲ, ನಿಮ್ಮ ಕುರಿತು ಕೊಂಕು ಮಾತನಾಡುವವನಲ್ಲ, ಮತ್ತೊಬ್ಬನ ಅಭಿವೃದ್ಧಿಯನ್ನು ನೋಡಿ ನಾನು ಅಸಹ್ಯಪಟ್ಟುಕೊಳ್ಳುವವನಲ್ಲ. ನೀವು ನನ್ನ ಬದುಕಿನಲ್ಲಿ ಏನೇನೆಲ್ಲ ಕೊಟ್ಟಿದ್ದೀರೋ ಅದಕ್ಕೆ ನಾನು ಧನ್ಯನಾಗಿದ್ದೇನೆ. ಅದಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅದಕ್ಕೆ ನಾನು ಸ್ತುತಿ ಹೇಳ್ತೇನೆ. ಅದಕ್ಕೆ ನಿನ್ನ ನಾಮವನ್ನು ನಾನು ಎಲ್ಲ ಕಡೆಯೂ, ಜಗತ್ತಿನ ಮೂಲೆಯಲ್ಲಿಯೂ ನಾನು ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇನಪ್ಪ. ದೇವಾ, ಒಂದು ವೇಳೆ ನನ್ನಲ್ಲೇನಾದರೂ ಗೊಣಗುಟ್ಟಿಕೆಯ ಸ್ವಭಾವ ಇದ್ದರೆ ಅದನ್ನು ತೆಗೆದು ಬಿಡು ಸ್ವಾಮಿ. ನಿಮ್ಮ ರಕ್ತದಿಂದ ತೆಗೆದು ಬಿಡು. ತಿಳಿದು ಮಾಡಿರುವಂಥ ಪಾಪಗಳನ್ನು ಮನ್ನಿಸು. ತಿಳಿಯದೇ ಮಾಡಿರುವಂಥ ಪಾಪಗಳನ್ನು ಮನ್ನಿಸಪ್ಪ. ಸಹಾಯ ಮಾಡಪ್ಪ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, ಸಹಾಯ ಮಾಡಪ್ಪ. ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತದ್ದೇವಪ್ಪ. ದೇವರೇ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ದಾವೆ ಸ್ವಾಮಿ. ನಿಮ್ಮ ರಕ್ತದಿಂದ ತೊಳೆಯಪ್ಪ. ನಿಮ್ಮ ರಕ್ತದಿಂದ ತೊಳೆದು ನಮ್ಮ ಪಾಪಗಳನ್ನು ಶುದ್ಧ ಮಾಡು ಸ್ವಾಮಿ. ಆಶೀರ್ವದಿಸಪ್ಪ, ಬಾಲಪಡಿಸಪ್ಪ, ಸ್ಥಿರಪಡಿಸು ಸ್ವಾಮಿ. ದೇವರೇ, ಕುಟುಂಬಗಳನ್ನು ಕಟ್ಟು, ಮಕ್ಕಳನ್ನು ಕಟ್ಟಪ್ಪ. ಸ್ತುತಿ ಸ್ತೋತ್ರ ನಿಮಗೇ ಸಲ್ಲಿಸ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ನಮ್ಮ ಜೀವಿತಗಳಲ್ಲಿ ಮಹತ್ತಾದಂಥ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. 7 ಲ್ಯಾಂಪ್ಸ್ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅನೇಕರಿಗೆ ಈ ಸುವಾರ್ತೆ ತಲುಪಿಸುವ ಪ್ರಯತ್ನವನ್ನು ಮಾಡಿ. ನಮಸ್ಕಾರ.